ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡೋದಕ್ಕೆ ತೊಡಗಿದರು. ದೇವರನ್ನು ಕೊಂಡಾಡೋದಕ್ಕೆ ಏನ್ರಿ, ಯೇಸು ಕ್ರಿಸ್ತನು ದೇವರಲ್ಲ ಅಂತ ಹೇಳುವಂಥ ಕ್ರೈಸ್ತರಲ್ಲೂ ಅನೇಕ ಅಜ್ಞಾನಿಗಳಿದ್ದಾರೆ. ಯೇಸು ಕ್ರಿಸ್ತನು ಕೇವಲ ದೇವರ ಮಗನು, ಆತನು ದೇವರಲ್ಲ ಅಂತ ಅಂದುಕೊಂಡಿದ್ದಾರೆ ಅನೇಕರು ಅಮಾಯಕರು. ದೇವರ ಮಗನು ದೇವರಾಗಲ್ವಾ? ಹಂದಿಯ ಮಗ ಏನಾಗ್ತಾನೆ? ಹಂದಿ ಆಗ್ತಾನೆ. ನಾಯಿ ಮಗ ನಾಯಿ ಆಗುತ್ತೆ. ಹಾವು ಮಗ ಹಾವು ಆಗುತ್ತೆ ಅಲ್ವಾ? ಸಿಂಪಲ್ ಅಲ್ರಿ ಇದು. ಮತ್ತೆ ದೇವ್ರ ಮಗ ಯಾರಾಗ್ತಾರೆ? ದೇವ್ರ ಮಗ ಯಾರಾಗ್ತಾರೆ? ದೇವರೇ ಆಗ್ತಾರಲ್ವಾ? ಏನಂತ ಕೊಂಡಾಡ್ತಾ ಇರೋದ್ರಲ್ಲಿ ಯೋಚನೆ ಮಾಡಿ. ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು. ಜನರ ಗುಂಪಿನೊಳಗಿಂದ ಫರಿಸಾಯರಲ್ಲಿ ಕೆಲವರು ಆತನಿಗೆ, ಬೋಧಕನೇ, ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದ್ದಕ್ಕೆ ಆತನು, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂದು ನಿಮಗೆ ಹೇಳುತ್ತೇನೆ. ಅರ್ಥ ಆಯ್ತಾ ಪ್ರಿಯರೇ? ಈಗ ಮನುಷ್ಯರು ಮಾಡುವಂಥ ಪಾಪಕ್ಕೆ ಮನುಷ್ಯರು ಸಾಕ್ಷಿ ಕೊಡದಿದ್ದರೆ ಏನು ಸಾಕ್ಷಿ ಕೊಡುತ್ತೆ? ಮನುಷ್ಯರ ಪಾಪವನ್ನು ಮುಚ್ಚಾಕೋಕೆ ಈ ಮನುಷ್ಯನು ಲಂಚವನ್ನು ತೆಗೆದುಕೊಂಡು ಕಾನೂನು ಬದಲಾಗ್ಬೋದು, ಪೊಲೀಸ್ ವ್ಯವಸ್ಥೆ ಬದಲಾಗ್ಬೋದು, ಕೋರ್ಟಲ್ಲಿರುವಂಥ ಲಾಯರ್ಗಳು ಬದಲಾಗ್ಬೋದು, ಅಥವಾ ಜಡ್ಜೆ ಬದಲಾಗ್ಬೋದು. ಯಾರು ಬದಲಾಗಲ್ಲ? ಇಲ್ಲಿ ದೇವರು ಭೂಮಿ ಮೇಲೆ ಏನಿಟ್ಟಿದ್ದಾರೆ? ಇಲ್ಲಿ ಭೂಮಿ ಮೇಲೆ ದೇವರು ಏನಿಟ್ಟಿದ್ದಾರೆ? ಸಾಕ್ಷಿಗಳಾಗಿ ಇಟ್ಟಿದ್ದಾರೆ. ಏನ್ ಸಾಕ್ಷಿ? ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು, ಮರಗಳೊಳಗಿಂದ ಚಾವಣಿಯು ಹೌದೆನ್ನುವುದು. ಇಬ್ರು ಸಾಕ್ಷಿ. ಯಾಕಿಬ್ರು ಸಾಕ್ಷಿ? ಯಾಕಂದ್ರೆ ದೇವರೇ ಮೋಶೆಯ ಕಾಲದಲ್ಲಿ ಒಬ್ಬನು ಕೊಲೆ ಮಾಡೋದಾಗ್ಲಿ, ಇನ್ನೊಬ್ಬನ ಮೇಲೆ ತಪ್ಪು ಹೊರಿಸೋದಾಗ್ಲಿ, ಒಂದು ಸಾಕ್ಷಿಯಿಂದ ನೀನು ತೀರ್ಮಾನ